ಗುರು ಪರಂಪರೆಗೆ ಇವತ್ತಿನ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ದಿವಸ ಜೀವನವಿರತಕ್ಕಂಥ ಶಿವಾನಂದ ಸ್ವಾಮಿಗಳ ಕಾರ್ಯಕ್ರಮದ ಪಾದಾರವನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶಿಸಿದಂಥ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮಕ್ಕೂ ಅನುಭವಗಳನ್ನು ಪ್ರತಿ ವರ್ಷದಂತೆ ಇಲ್ಲಿ 36 ವರ್ಷಗಳ ಪರ್ಯಂತ ಈ ಒಂದು ಪುಣ್ಯಸ್ಮರಣೆ ನಿಮಿತ್ತ ಬೆಂಕಣ್ಣ ಇವರು ಅನ್ಯಾಸವಾಗಿ ಬಿಟ್ಟು ಬಿಡೋದು ಒಂದು ವರ್ಷ ತಪ್ಪಿಲ್ಲ. ಇದನ್ನು ನಿರಂತರವಾಗಿ ನೋಡ್ಕೊಂತ ಬಂದವರು. ಅವನಲ್ಲಿ ಎಷ್ಟೊಂದು ಸ್ವಂತ ದುಡ್ಡಿನಾಗ ಯಾರು ಒಂದು ಪೈಸಾ ತಗೊಳ್ಳೇ ಈ ಕಾರ್ಯಕ್ರಮ ಅವ್ರು ಏನು ಬರ್ತೈತೆ ತಮ್ಮ ಸ್ವಂತ ಮಾಡ್ಕೊಂತ ಬಂದವರು. ಮೊದಲಿಗೆ ಬರ್ತಿದ್ದು ಹಿಂದೆಡೆ ದಿನ ಕರ್ಕೊಂಡು ಒತ್ತಾಯ ಮಾಡಿ ಹೇಳಿದಲ್ಲ ನಿರಂತರವಾಗಿ ಅದನ್ನು ಮಾಡುದು ಹೇಳ್ರಿ. ಸ್ವಂತ ದುಡ್ಡಿಗೆ ಮಾಡಿ ತಂದು ಏನು ಆ ದುಡ್ಡನ್ನು ಇಟ್ಟು ಇದಕ್ಕೆಲ್ಲ ಏನು ಕಾರ್ಯಕ್ರಮ ಒಂದು ಭಾವ ಬರಬೇಕಲ್ಲ. ನಾವು ಹೇಳಕ್ಕೆ ಉಪಯೋಗ ಮಾಡ್ತೇವೆ. ಅಂತ ಒಂದು ಪುಣ್ಯ ಬೇಕಲ್ಲ, ಪುಣ್ಯ ಸಂಗ್ರಹ ಅದನ್ನು ನಾವು ಕೊಡ್ಲಿ ಅಂತ ಹೇಳೋದು ಬೇಕಾಗಿಲ್ಲ. ತಾನಾಗಿ ಆಕೈತಿ. ಕೊಡೋದು ಬೇಕಾಗಿಲ್ಲ. ಮಾಡಿದ್ರೆ ಹಾಗೆ ಆಕೈತಿ. ಎಂತಾದ್ರು ಚಲೋದ್ ಮಾಡಿದ್ರೆ ಚಲೋದ್ ಹಾಗೆ ಆಕೈತಿ. ಕೆಟ್ಟ ಮಾಡಿದ್ರೆ ಕೆಟ್ಟ ಆಕೈತಿ. ಯಾರನ್ನು ಬೇಡ್ಕೊಳ್ಳೋದು ಬೇಕಾಗಿಲ್ಲ. ನೀನ್ ಕೈ ಒಳಗೈತಿತ್ತಲ್ಲ ಮಾಡ್ಬೋದು. ಯಾರನ್ನು ಬೇಡ್ಕೊಳಕ್ ಹೋಗ್ಬೇಡಿ. ನೀ ಕೊಡು ಅಂತ ಹೇಳಿ ನೀ ಮಾಡ್ಕೊಂಡ್ರೆ ನಿನಗೆ ಬರ್ತೈತಿ. ಅಂತ ಕಾರ್ಯಗಳನ್ನು ಮಾಡಿದ್ರೆ ಅಂತ ಒಳ್ಳೇದು ಮಾಡಿ ಒಳ್ಳೇದು ಬರ್ತೈತಿ. ಕೆಟ್ಟ ಮಾಡಿದ್ರೆ ಕೆಟ್ಟ ಬರ್ತೈತಿ. ಅದಕ್ಕೆ ಒಳ್ಳೇದನ್ನು ಮಾಡೋದು, ಜೀವಿಗಳನ್ನು ಸಂತೋಷಗೊಳಿಸುವಂತ ಈ ಪೂಜೆಯನ್ನ ನಾವು ಮಾಡ್ಬೇಕಾಗುತ್ತೆ ಅಂತ ಯಾವುದೇ ರೂಪದಿಂದ ನಮ್ಮ ದಿನನಿತ್ಯ ಅವಕಾಶ ಇರ್ತಾವ. ಜೀವಿಗಳನ್ನ ನಾವು ಯಾವ ರೀತಿ ಸಂತೋಷವಾಗಿ ನಮ್ಮ ವ್ಯವಹಾರದೊಳಗೆ ಬರ್ತಾವ. ಈಗ ಹೇಳಿರಲ್ಲ, ಯಾರಿಗೂ ನಾವು ವೈರತ್ವ ಕಟ್ಕೊಳ್ಳೋದು, ಯಾರು ಕೂಡ ಎಲ್ಲರೊಡನೆ ವೈರವಿಲ್ಲದೆ ಇರುವುದನ್ನು ಅದು ಸಾಮಾನ್ಯ ಕೆಲಸ ಅಲ್ಲ. ವಿಷಯದ ಆಶಯ ಇದ್ದ ರೀತಿ ಕೆಲಸ ಆಗುವುದೇ ಇಲ್ಲ. ವಿರಕ್ತರಿಗೆ ಮತ್ತು ಮುಕ್ತರಿಗೆ ಮಾತ್ರ ಸಾಧ್ಯದ. ಎಲ್ಲರೂ ಕೂಡ ವೈರತ್ವ ಇಲ್ಲದಾಗ ಇರುವುದು ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ನಾವು ಬೇಕಾದಾಗ ಶಾಸ್ತ್ರ ಹೇಳ್ತೇನೆ ಕೇಳ್ತೇನೆ ಅಂದ್ರೂ ಬರೋದು. ನೀನು ಇಲ್ಲಿ ವೈರಾಗಿ ಬರ್ಬೇಕು, ವಿಷಯ ವ್ಯಾಮೋಹ ಕಡಿಮೆ ಆಗ್ಬೇಕು, ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡೋದು, ಬಾಯಿಗೆ ಮಾತಾಡೋದು ಹಗರಾಗ್ತೈತಿ. ಅಂತ ಒಂದು ಯೋಗ್ಯತೆ ಬೇಕಲ್ಲ. ಅಂತ ಬಂದಾಗ ನಮ್ಗೆ ಅದ ಅನುಭವ ಬರ್ತೈತೆ. ಎಲ್ಲರನ್ನೇ ಸಮಾನ ದೃಷ್ಟಿಯಿಂದ ನೋಡುವಂತ ದೃಷ್ಟಿ ನಮಗ್ ಬರ್ಬೇಕಾತಂದ್ರೆ ನಮ್ಮ ಅಂತಃಕರಣ ಹೆಂಗಿರ್ಬೇಕು. ಇಂಥ ವಿಚಾರಗಳನ್ನು ನಾವು ಕೇಳಿ ಪರಿಪಕ್ವಾಗಿರ್ಬೇಕು. ಭೂಮಿಕಾ ತಯಾರಿರ್ಬೇಕು. ಅವ್ರು ಕೇಟಾಲಿಕ್ಕೆ ಯಾರನ್ನೂ ಭೇದ ಭಾವ ಬರುದಿಲ್ಲ. ಅಲ್ಲಿ ನಮ್ಮ ಅಂತಃಕರಣ ಸ್ವಚ್ಛ ಆಯ್ತಂದ್ರೆ ಅಲ್ಲಿ ಭೇದ ಭಾವ ಬರುದಿಲ್ಲ. ಅಲ್ಲಿ ಒಂದೇ ಅನುಭವ ಬರ್ತದೆ, ಏಕತ್ವದ ಅನುಭವ ಆಗ್ತದೆ. ಅವಾಗ ನಮ್ಗೆ ಶೋಕ ಮೋಹಾದಿಗಳು ಉಂಟಾಗುದು. ಎದ್ರ ಬಗ್ಗೆ ಶೋಕ ಇಲ್ಲ, ಎದ್ರ ಬಗ್ಗೆ ನೋವು ಉಂಟಾಗುದು, ಅಂತಃಕರಣ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ಅಂತಃಕರಣ ಸ್ವಚ್ಛತೆಗೆ ಇಂತಹ ಒಂದು ಸತ್ಕಾರ್ಯಗಳನ್ನು ನಾವು ಮಾಡಬೇಕಾಗಿ ಮೊದಲಿಗೆ ಇದು ಜೀವಿಗಳನ್ನು ಸಂತೋಷಗೊಳಿಸುವುದು ಅಂತ ಹೇಳಿದ ಮೊದಲಿಗೆ ಇದು ಇದನ್ನು ಮಾಡಿ ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಅಲ್ಲಿ ಸಂತೋಷಗೊಳಿಸ. ಈ ಫಲ ಅವರಿಗೆ ದೊರೆತಿಲ್ಲ. ಎಲ್ಲ ಜೀವಿಗಳನ್ನು ಬಂದೇ ಇಲ್ಲ. ನಮ್ಗೆ ಹೊಟ್ಟೆಗೆ ಅನ್ನ ನೆತ್ತಿಗೆ ಸಮಾಧಾನ ಶಾಂತಿ ಆಗುವಂತ ವಿಚಾರಗಳು ಆತ್ಮನಿಂದ ಕೇಳುವಂತ ಅವಕಾಶ ಮಾಡಿಕೊಡ್ತಾರಲ್ಲ. ಇಂಥ ಒಂದು ಭಾಗ್ಯ ಅದರ ಪುಣ್ಯ ದೊರೀತೈತಿ. ಪುಣ್ಯಗಳು ಅವು ಮಾಡು ಅಂತ ಹೇಳಿರಲ್ಲ. ಅದಕ್ಕೆ ಕೆಟ್ಟ ಕರ್ಮಗಳನ್ನ ಮಾಡೋದು, ಇನ್ನೊಬ್ರಿಗೆ ಕೆಡಕಾಗುವಂತ ಅದನ್ನ ಅಲ್ಲಿ ಇನ್ನೊಬ್ರಿಗೆ ಹಿತ ಆಗುವಂತ ಕರ್ಮಗಳನ್ನ ಮಾಡೋದು, ದುರಿತ ಕರ್ಮಗಳನ್ನು ಮಾಡೋದು ಬಿಡು. ನೀನು ಜೀವನದೊಳಗ ಇನ್ನೊಬ್ರಿಗೆ ಹಿತ ಮಾಡ್ಲಿಕ್ಕೂ ಕೆಡಕ್ ಮಾಡೋದನ್ನು ಮಾಡೋದು ಬಿಡೋದು. ಈ ಪೂಜಾ ಹಿಡಿನಿ ನೀ ಇನ್ನೊಂದು ಹೆಚ್ಚಿನ ಏನು ಮಾಡಕ್ ಹೋಗಲ್ಲ. ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ಮೊದಲೇ ಬೇಕು. ಆ ನಂತರ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಾರಣ ಬರ್ತದೆ. ಕೆಡಕ್ ಮಾಡೋದು ಬಿಟ್ಟೆ. ಯಾಕೆ ಕೆಡಕ್ ಮಾಡೋದನ್ನ ಕಾರಣ ಏನು ಅಂತಂದ್ರೆ ವಿಷಯದ ಆಶಯ. ಅದು ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ಕಾರಣ ಏನು ಅಂದ್ರೆ ವಿಷಯದ ಆಶಯ. ವಿಷಯದ ಆಶಯ ಯಾಕಂದ್ರೆ ಅದರಿಂದ ಸುಖ ಸಿಗ್ತೈತಿ. ಯಾಕೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅಜ್ಞಾನ ಅನ್ಯತಾ ಅದರಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ. ಯಾರು ಹೇಳಿದ್ರು ನಿಮ್ಗೆ? ನೀನೇ ತಿಳ್ಕೊಂಡಿ. ತಪ್ಪು ತಿಳುವಳಿಕೆಯಿಂದ ನಿಜವಾದ ಸುಖ ಎಲ್ಲಿತ್ತು ಅನ್ನೋದು ನಿನಗೆ ಗೊತ್ತಿಲ್ಲದಕ್ಕೆ
ಅದ್ರಾಗ ಸಿಗ್ತೈತಿ ಅಂತ ನಾವು ಕಲ್ಪಿಸ್ಬೋದು. ಅವುಗಳನ್ನ ದುರ್ಬಲಗೊಳಿಸೋ ಮುಂದೆ ಯಾರು ಅದಕ್ಕೆ ಅಡ್ಡಿಯನ್ನು ಮಾಡಿದ್ರೆ ಅವ್ರು ಕೂಡ ದ್ವೇಷ, ಹೊಟ್ಟೆ ಕಿಚ್ಚು, ಹೊಡೆದಾಟ ಶುರು. ಎಲ್ಲರಿಗೂ ಕಾರಣ ಇದೆ ನೋಡಿ, ವಿಷಯದ ಆಶೆ. ವಿಷಯದ ಆಶೆಗೆ ಕಾರಣ ಏನು ಅಂದ್ರೆ ಅಜ್ಞಾನ. ಈ ಅಜ್ಞಾನಕ್ಕೆ ಕಾರಣ ಏನು ಅಂದ್ರೆ ಯಾಕೆ ನಮಗೆ ಇದು ಅಜ್ಞಾನ ಬಂದೈತೆ ಅಂದ್ರೆ ಮರ್ತದಕ್ಕೆ. ಯಾಕೆ ಮರ್ತೈತೆ? ನಿರಂಜಾಪಗಳು ಹಿಂಗತ್ತೆ ಯಾಕೆ ಮರ್ತೈತಿದು? ಮರುವಿಗೆ ಕಾರಣ ಏನು? ಮರುವೆ ಯಾರಿಗೆ? ಮತ್ತಿಲ್ಲಿ ಬರ್ಬೇಕಾಯ್ತು ನಾವು. ಮರುವೆ ಯಾರಿಗೆ? ಮರುವೆ ಅನ್ನುವಂಥದ್ದು ಯಾರಿಗೆ ಐತಿ? ಅರಿವಿನಲ್ಲಿ ಮರುವೆ ಅನ್ನುವಂಥದ್ದಿಲ್ಲ. ಅರಿವಿನಲ್ಲಿ ಇಲ್ಲೊಮ್ಮೆ ಮರುವೆಂದು ತಿಳಿವನೇ ಜಾಣರ ದೇವ. ಮರುವೆ ಯಾರಿಗೆ? ಯಾರಿಗೆ ಮರುವಾಗೈತೆ ಅಂದ್ರೆ ಮನಸ್ಸಿಗೆ, ಅಹಂಕಾರಕ್ಕೆ. ಆಮೇಲೆ ಮರುವಾಗೈತೆ. ಆತ್ಮನಲ್ಲಿ ಮರುವೆ ಎನ್ನುವಂತಹದ್ದು ಇಲ್ಲ. ಒಮ್ಮೆ ವಿಚಾರ ಮಾಡಿ ನೋಡಿದಾಗ ಯಾರಿಗೆ ಇದು ನನ್ನಲ್ಲಿ ಇಲ್ಲಲ್ಲ ಅಂತ ಶಿವಣ್ಣ ದರ್ಜವರು ಒಮ್ಮೆ ಆ ಭಾವ ಮರುವೆ ಆದಾಗ ನಾವು ದುಃಖ ಆದಂಗ ಅನಿಸ್ತಿತ್ತಂತ. ಅವಾಗ ನನ್ನಲ್ಲಿ ಇಲ್ಲಲ್ಲ ಇದು, ನನ್ನಲ್ಲಿ ಎಲ್ಲಿ ಮರು ಇಲ್ಲ ಅಂತ ನಮಗೆ ಮರುವೆ ಬಂದಂಗ ಆಗೈತಿ. ಭ್ರಾಂತಿ ಆಗೈತಿ. ನಮ್ಗೆ ಅಹಂ ಭ್ರಾಂತಿ, ಆ ಅಜ್ಞಾನದಿಂದ ಅದು ಉಂಟಾಗೈತೆ. ಅದು ಮರು ಆದಂಗಾಗಿ ನಿಜವಾಗಿ ನೋಡಿದ್ರೆ ಅದ್ರ ಕಡೆ ಲಕ್ಷ ಕೊಟ್ಟರೆ ಇಲ್ಲ ಅನ್ನೋದು ಹೊಳಿತೈತಿ. ನಾವು ಅದ್ರ ಕಡೆ ಲಕ್ಷ ಕೊಡುವಂತ ನಮ್ಗಂತ ವಾತಾವರಣ ಇಲ್ಲ, ಅಂತ ಸಂಘನೂ ಇಲ್ಲ. ಅದಕ್ಕೆ ಅವ್ರು ಮಹಾತ್ಮನ ಅದ್ರ ಕಡೆ ಲಕ್ಷ ಕೊಡು, ಇದರ ಕಡೆ ಲಕ್ಷ ಕೊಟ್ಟು ನೋಡ್ಕೋ, ನಿನ್ನಲ್ಲಿ ಮರುವೆ ಅನ್ನುವಂಥದ್ದು ಯಾವಾಗಲೂ ಇಲ್ಲ ಅನ್ನೋದು. ಯಾವಾಗ ನಾವು ಬರ್ತೀವಿ ಯಾವಾಗ ನಮ್ಗೆ ಜೀವ ಭಾವಗಳು ಇವೆಲ್ಲ ದುಃಖ ಆಗಿರುತ್ತೋ. ಮರೆಗಡೆ ಜೀವಾತ್ಮ, ಅರಿಗಡೆ ಪರಮಾತ್ಮ ಅಂದ್ರೆ ಶ್ರೇಷ್ಠವಾದಂತಹ ಏನಿನ ಅನುಭವದೊಳಗೆ ನಾವು ಉಳ್ಕೊಂಡಿವ ಅಂದ್ರೆ ಅಲ್ಲಿ ದುಃಖ ಅನ್ನುವಂಥದ್ದು ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗೈತಿ? ನಮ್ಮನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಇದೇ ಮನುಷ್ಯನ ಜನ್ಮಕ್ಕೆ ಬಂದಾಗ ಬರ್ತೈತಿ. ಬಾಕಿ ಜನ್ಮದಾಗಿ ಅವಕಾಶ ಇಲ್ಲ. ಮೊದಲು ಇದನ್ನ ಮಾಡ್ಕೋರಿ. ಪ್ರತಿಯೊಬ್ಬರಿಗೂ ಬರ್ತೈತಿ ಅದು. ನಮ್ಮಂತವ್ರಿಗೆ ಹಂಗಾಗೈತಿ? ಎಲ್ಲಾ ಮಾನವ ಮಾತ್ರದಲ್ಲಿ ಅದು ಐತಿ. ಎಲ್ಲರೂ ಅರಿವು ಸ್ವರೂಪಿಗಳದೇವಿ. ಅದು ನಾವು ಮರುವಾಗೈತಿ. ನಮ್ಗೆ ಅದನ್ನು ನಾವು ಅರಿಯುವಂತ ಪ್ರಯತ್ನ ಮಾಡಬೇಕಾಗಿದೆ. ಈ ಲಾಭವನ್ನು ಮಾಡ್ಕೋಬೇಕಾಗಿದೆ. ಯಾವ್ದನ್ನ ನಾವು ಮರ್ತೇವಿ ಅದನ್ನು ಅರಿಯುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಮರ್ತದನ್ನ ಅರಿಬೇಕಾಗೈತಿ. ನಾವು ಏನ ತಿಳ್ಕೊಂಡೇವಲ್ಲ ಅದನ್ನ ಕೈ ಬಿಡಬೇಕಾಗೈತಿ. ಅರ್ಥದನ್ನ ಮರಿಬೇಕಾಗೈತಿ, ಮರ್ತದನ್ನ ಅರಿಬೇಕಾಗೈತಿ. ನಾವು ಏನ್ ಅರ್ತೇವೆ ಈಗಂದ್ರೆ ನಾವು ಅಲ್ಲದನ್ನ ತಿಳಿದೇವಿ. ನಾವು ಅಲ್ಲದನ್ನ ನಾವಂತ ತಿಳ್ಕೊಂಡು ವ್ಯವಹಾರ ನಡೆಸೇವಿ. ಈ ಶರೀರ ನಾನು, ಇಂದ್ರಿಯಗಳ ನಾನು, ಈ ತೋರಿಕೆ ವಸ್ತುಗಳು ಇವ ಸತ್ಯ, ಇವನು ತಿಳ್ಕೊಂತ ಹೊಂಟೀವಿ. ತೋರಾಣ ತೋರಿಕೆ ವಸ್ತುಗಳು ಇವ ಸತ್ಯ, ಇವ ಸುಖರೂಪ ಅಂತ ತಿಳ್ಕೊಂಡು ನೀವು ಬಿಡ್ಕೊಂಡು, ಇದು ಅಜ್ಞಾನದ ಕಾರ್ಯ. ಇದನ್ನ ಮರ್ತಾಗ ನಿನ್ನ ಜ್ಞಾನದ ಅನುಭವ ನಿನಗೆ ಪೂರ್ಣ. ಇದು ಮರ್ತಾಗ ನಿನಗೆ ಅನುಭವ ಬರ್ತದೆ. ಅದಕ್ಕೆ ನಾವು ಇದನ್ನು ಮರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಜಗತ್ತಿನ ವ್ಯವಹಾರವನ್ನು ಯಾವಾಗ ನೀವು ಮರಿತಿ ಅವಾಗ ನಿನ್ನಲ್ಲಿ ಇರ್ತಕ್ಕಂಥ ಆನಂದದ ಅನುಭವ ಬರ್ತದೆ. ಇದನ್ನ ಮರೆಯಕ್ಕಿಲ್ಲ ಅಂದ್ರೆ ಹೋಗ್ಕೊತ ಯಾರಿಗೇನು ಗೊತ್ತಾ ಇಲ್ಲ. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ. ಯೋಗ ಅಂದ್ರೆ ಸುಖದೊಡನೆ ಸಮರಸವನ್ನು ಹೊಂದಿದ. ಜಗ ವಿಸರಲಿ ಸುಖ ವಿಸರಲಿ ಯೋಗಿ ನಾಮನಲ್ಲಿ ಅಂತ ಮರಾಠಿ. ಸುಖದ ಸ್ಥಿತಿ ನನ್ನೊಳಗೈತಿ, ಜಗತ್ತಿನಾಗಿಲ್ಲ. ಹುಡುಕಾಡಿದ್ರೆ ಸಿಗುದಿಲ್ಲ. ಜಗತ್ತಿನ ಯಾವ ವಸ್ತುಗಳು ಅವು ಸುಖರೂಪ ಅಲ್ಲ. ಅದರ ಭಾವ ಏನೈತಿ, ಭಾವದೊಳಗೆ ಅದು ತೋರೈತಿ. ಭಾವರಹಿತ ಆದಾಗ ಅಲ್ಲಿ ಆನಂದನ ಐತಿ, ಯಾವಾಗಲೂ ಐತಿ. ಅದು ಸುಖರೂಪವಾದಂತಹ ಇರು. ಅದನ್ನ ನೆನಪು ಯಾವಾಗಲೂ ನಾವು ಮರಿದಂಗ ಅದರ ಎಚ್ಚರದೊಳಗೆ ಇರೋ ಪ್ರಯತ್ನ ನಾವು ಮಾಡಬೇಕಾಗಿ. ಅದನ್ನ ಎಚ್ಚರಗೊಳಿಸ್ತಾರೆ ಅನುಭವಿಗಳು. ಯಾವಾಗಲೂ ಅದರ ಎಚ್ಚರಿಕೆಯೊಳಗೆ ಎಲ್ಲದನ್ನ ಎಚ್ಚರಗೊಳಿಸ್ತಾರೆ. ನಮ್ಗೆ ಅದು ಇಲ್ಲಲ್ಲ. ನಮ್ ನೆನಪು ಮಾಡಕ್ ಬಂದ್ರು ಸಹಿತ ಈಗ ಮಾತಾಡುವಾಗ ಅಷ್ಟೇ ಮಾತಾಡ್ತೇವೆ. ಮತ್ತದು ಈಗಷ್ಟೇ ಕಲ್ಲು ಒಗದಂಗ ಆಕೈತಿ. ಹಂಸ ಕಟ್ಟಿದ ನೀರಾಗ ಕಲ್ಲು ಒಗದಂಗೆ ಮಾತು ಕಿವಿ ಬಿದ್ದ ಎಷ್ಟೋ ಸರ್ದಂಗ ಆಕೈತಿ ಬರ್ರಿ. ಮತ್ತು ಅದು ಏನೇನಂತೆ, ಯಾಕಂದ್ರೆ ನಿರಂತರವಾಗಿ ಈ ವಿಚಾರ ಓತಪ್ರೋತವಾಗಿ ನಡಿಬೇಕಿದ ಅಭ್ಯಾಸ ಅಂತಿದ್ರು. ಎಷ್ಟು ಬಿಡದ ಅಭ್ಯಾಸ ಇದರ ಅನುಸಂಧಾನ ಮಾಡ್ಕೊಂತ ಇದ್ದಾಗ ಈ ಅಜ್ಞಾನ ನನಗೆ ಇಲ್ಲ ಅನ್ನೋದು ಪಡಿತೈತಿ. ಎಡೆಬಿಡದೆ ತನ್ನನ್ನು ತಾನು ಎಡೆಬಿಡದೆ ನಡಿಬೇಕಿದೆ ಅಭ್ಯಾಸ. ಬೇರೆ ಕಡೆ ಲಕ್ಷ್ಯ ಹೋಗಬಾರ್ದು. ಅನಾತ್ಮ ವಿಚಾರವನ್ನಾದ್ರೆ ಪ್ರವೇಶ ಮಾಡಬಾರ್ದಂಗೆ ಯಾವಾಗಲೂ ಇದು ನಡಿಬೇಕು ನೋಡ್ರಿ. ಆತ್ಮ ವಿಚಾರ ಇದು ಬಂದಾತಂದ್ರೆ ಆತ್ಮ ವಿಚಾರ ಬಂದನ್ನು ಸುಳಿತಂದ್ರೆ ಮತ್ತೆ ಅಜ್ಞಾನ ಮುಗಿತೈತಿ. ಅಜ್ಞಾನದ ಕಾರ್ಯ ನಡೀತಾವ.
ನಾವು ಅದನ್ನ ಬರ್ದಂಗ ನಾವು ಅದರ ಅಭ್ಯಾಸ ಯಾವಾಗಲೂ ಎಚ್ಚರ ಇರ್ಬೇಕಲ್ಲ, ಸ್ವರೂಪದ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗೈತಿ. ಅದನ್ನ ನಾವು ಮಾಡ್ಬೇಕಂದ್ರೆ ಅಂತ ಅವರ ಸಂಘ ನಮಗೆ ಯಾವಾಗಲೂ ಅದನ್ನ ಲಕ್ಷಿಸಿ ನಾವು ಅವ್ರು ಮಾತಾಡ್ಬೇಕು. ಇನ್ನೊಬ್ಬರ ವಿಷಯ ಮಾತಾಡಕ್ಕೆ ಯಾಕೆ ಅವಕಾಶ ಇಲ್ಲ, ಯಾರು ಅದನ್ನ ಲಕ್ಷಿಸಿ ಮಾತಾಡುವಂತ ಸಾಮರ್ಥ್ಯ ಯಾರಿಗೆ ಬರ್ತಿದ್ವಿ. ಬರೀ ಹೊರಗಿನ ವ್ಯವಹಾರನ ನಾವು ಹೊರಗಿಲ್ಲ ಗಡ ಐತಿ ಕತಿ ಹೇಳೋದು, ಇದನ್ನ ಮಾಡೋದು, ಇದ ವ್ಯತ್ಯಾತ್ಮ ಅಂತ ತಿಳ್ಕೊಂಡ್ರಿ. ಅವ್ರು ಇಂಥವ್ರು ಹೆಚ್ಚು ಮಹತ್ವ ಕೊಡ್ಲಿಲ್ಲ, ನೇರವಾಗಿ ನಮ್ಮ ಇದುವಿನ ಬಗ್ಗೆ ನಾವು ನೆನಪು ಮಾಡ್ಕೊಳ್ಳುವಂತ ವಿಚಾರವನ್ನು ನಮಗೆಲ್ಲ ತಿಳಿಸ್ಬೋದು. ನಿರಂಜನ ಪೌರಾತಿ ಅವರಾತಿ ನಮ್ಗೆ ಯಾಕೆ ಸಾಮರ್ಥ್ಯ ಇರುದಿಲ್ಲ ನಮಗೆ, ಅದನ್ನ ಲಕ್ಷಿಸಿ ಹೇಳುವಷ್ಟು ಸಾಮರ್ಥ್ಯ ನಮಗೆ ಬರಬೇಕೇನು. ನಾವು ಅಡ್ಡದಾರಿಗೆ ಹೋಗ್ತೀವಿ. ಅದಕ್ಕೆ ಅಪ್ಪ ಅವ್ರು ಹೇಳ್ತಿದ್ರು, ಹೆಜ್ಜೆ ಚೆಲ್ ಬರಬ್ಬರಿ ಬರಬ್ಬರಿ ಅದನ್ನ ಲಕ್ಷಿಸಿದ್ರೆ ಹೇಳ, ಹೆಜ್ಜೆ ಚೆಲ್ ಬರಬ್ಬರಿ ಮುಕ್ಕಳ ಬಿಟ್ಟೇನೆ ಮುಂಗ್ಲಿ ಮನೆ ಅಡ್ಡ ತಿಂಡಿ ಮಾತಾಡ್ಬೇಡಪ್ಪ ನಿನ್ನ ಗಡ್ಡ ಕಿತ್ತೇನೆ, ಯಾಕೆ ಬೇಕಂತ ಮಾತಾಡಬೇಡ, ಇರುವನ್ನ ಲಕ್ಷಿಸಿನ ನಾವು ಬೋಧ ಮಾಡ್ಬೇಕಾಗಿ ಅಂದ್ರೆ ಕಲ್ಯಾಣ ಆಕೈತಿ. ಮತ್ತೇನಾದ್ರೆ ಸಾಕಾಗೈತಿ ನಮಗೆ ಅನಾತ್ಮದ ಬಗ್ಗೆ ಹೇಳುದು ಕೇಳುದು, ಜನ್ಮ ಜನ್ಮಾಂತರ ಅವನ್ನೆಲ್ಲ ಹೇಳುದು ಕೇಳುದು ಸಾಕಷ್ಟು ಆಗೈತಿ. ಜಗತ್ತಿನ ಸುದ್ದಿ ನಮ್ಮ ಬಗ್ಗೆ ನೇರವಾಗಿ ಅದನ್ನು ಅವ್ಯಾಹತವಾಗಿ ನಾವು ಅದನ್ನು ಅನುಸಂಧಾನ ಮಾಡ್ತೇವೆ. ಆತ್ಮಾನುಸಂಧಾನದ ಅಭ್ಯಾಸ ಬಿಟ್ಟು ಬಿಡದೆ ನಡೀಬೇಕು. ಅಂತಹ ಸಾಮರ್ಥ್ಯ ನಮಗೆ ಅದನ್ನ ಅನುಭವಿಸ್ಕೊಂಡವರಿಗೆ ಮಾತ್ರ ಸಾಧ್ಯ ಆಕೈತೆ. ಬ್ರಹ್ಮನಿಷ್ಠರಿಗೆ ಮಾತ್ರ ಸಾಧ್ಯ. ನೆಲೆಯಾಗಿ ನಿಂತವರಿಗೆ, ಸಮಾಧಿ ಸ್ಥಿತಿಯನ್ನು ಹೊಂದಿದವರಿಗೆ ಏನಾದ್ರೂ ಅದನ್ನ ರಕ್ಷಿಸನೆ ಬರ್ಬೇಕಲ್ಲ. ಅವೇ ಮಾತುಗಳು ಅವೇ ಗೊತ್ತಿದ್ವು ಪೂರ್ತಿ ಲಕ್ಷಿಸಿ ಒಂದರ ಮಾತು ಕೇಳಬೇಡ, ಸಾಕಾಗೈತೆ ಅವನು ಕತಿ ಇವನ್ನ ಕೇಳೋಲ್ಲ. ಅವನ್ನೆಲ್ಲ ನಾವು ಮಾತುಗಳಾಕ ಅದನ್ನ ಮಾತಾಡ್ತೀವಿ. ಅದ್ರಲ್ಲಿ ಇರುವನ್ನ ಲಕ್ಷಿಸಿ ನೇರವಾಗಿ ಎಲ್ಲಾ ಜೀವಿಗಳಿಗೆ ಅನುಭವ ಬರುವಂತ ವಿಚಾರಗಳನ್ನ ಅನುಭವ ತಂದು ಕೊಡುವಂತ ಸಾಮರ್ಥ್ಯ ಸಾಮಾನ್ಯ ಜನರಿಗೆ ಇದ್ದೇನೆ. ಪುಸ್ತಕ ಪಂಡಿತರಿಗೆ ಅಂತ ಅದು ಸಿಗುವುದಿಲ್ಲ. ಯಾರು ಅದರ ಸ್ವತಃ ಅನುಭವವನ್ನು ಮಾಡಿ, ಅದಕ್ಕೆ ಪುಸ್ತಕ ಮುಚ್ಚವನ್ನು ಅಂತಿದ್ದಾರೆ. ಪುಸ್ತಕದ ವಿದ್ಯೆ ಅಲ್ಲಿದು, ಇದು ಮಸ್ತಕದ ವಿದ್ಯೆ. ಸ್ವಂತ ಅನುಭವದಿಂದ ಬಂದದ್ದು. ಪುಸ್ತಕದಿಂದ ಅದು ಹೇಳಿದ್ರೆ ಹತ್ತುವುದಿಲ್ಲ. ಏನ್ ಪುಸ್ತಕದಾಗ ಯಾರು ಅದ ಡೂಪ್ಲಿಕೇಟ್ ಆಗಿರ್ತೈತಿ, ವಿವರ ಸಿಗುದಿಲ್ಲ ನಿಮ್ಗೆ. ಮಸ್ತಕದಿಂದ ಮಸ್ತಕಕ್ಕೆ ಬರ್ಬೇಕಿದೆ ಅಂತ ಹೇಳಪ್ಪ. ನೇರವಾಗಿ ಅನುಭವಗಳ ಮುಖಾಂತರ ಆದ ನಿಜವಾದ ಬೋಧ. ಅದಕ್ಕೆ ಉಪನಿಷತ್ತು ಅಂದಾರ, ಮಸ್ತಕದಿಂದ ಮಸ್ತಕಕ್ಕೇನು ಬಂದ ವಿಚಾರಗಳನ್ನ ನೇರವಾಗಿ ಬರೆದಿದ್ದಾರಲ್ಲ, ಅಂತ ಒಂದು ಎದುರಾಗ ಬೇರಿಕೆ ಆಗಿಲ್ಲ. ಅದ್ರಾಗ ಬಹಳ ಶಬ್ದ ಬಳಸಿಲ್ಲ ಉಪನಿಷತ್ತಿನ. ಇದ್ರಾಗ ನೋಡ್ರಿ ಬಹಳ ದೊಡ್ಡ ಗ್ರಂಥಗಳೆಲ್ಲವು ನಾವು ಬಹಳಷ್ಟು ವಿಷಯ ಸಂಗ್ರಹ ಮಾಡಿ ಅವನ್ನ ಬೇರಿಕೆ ಅದನ್ನ ತಿಳಿಯಲಂಗ್ ಮಾಡಿಬಿಡ್ತೇವೆ ಜನರಿಗೆಲ್ಲ. ಸ್ವಲ್ಪ ಇದರಿಂದ ತಿಳ್ಕೊಳಿಕ್ ಬರುವಂತಹದ್ದನ್ನ ಜನರಿಗೆಲ್ಲ ತಿಳಿಯಲಂಗ್ ಮಾಡಿಬಿಟ್ಟು ಬಹಳಷ್ಟು ಗ್ರಂಥಗಳನ್ನು ಮಾಡಿ, ಶಬ್ದಗಳ ಜೋಡಣೆಗಳನ್ನು ಮಾಡಿ, ಅವನ ವಚನಗಳನ್ನ ಶಬ್ದಗಳನ್ನು ಜೋಡಣೆ ಮಾಡುದು, ವಚನಗಳನ್ನು ಬರೆಯುದು, ಅದೆಲ್ಲ ಏನ್ ಹೆಂಗಸು ಕೆಲಸ ಅಂತಿಲ್ಲ. ವಚನ ಬರೆದು ಶಬ್ದ ಜೋಡಿಸುದು, ಇವನ್ನೆಲ್ಲ ಕವನ ಬರೆಯುದು, ಇವೆಲ್ಲ ಶಬ್ದ ಜೋಡಣೆ ಮಾಡುದು ಅದು ಅಜ್ಞಾನದ ಕಾರ್ಯನ ಅದಿಲ್ಲ. ಅದನ್ನ ತಗೊಂಡು ಏನ್ ಮಾಡೋ ಜೋಡಿಸುವಂತ ಮಾಡೋದು, ನಿಮ್ಮ ನಿಜ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ. ಇದೆಲ್ಲ ಯಾರಿಗಿದಾವ, ನೀನು ಯಾರು ಅನ್ನೋದನ್ನ ಮೊದಲು ತಿಳ್ಕೊಂಡು ಅದ್ರ ಉಳ್ಕೊಳಕ್ ಪ್ರಯತ್ನವನ್ನು ಮಾಡ. ಮತ್ತು ಅಜ್ಞಾನದ ಕಾರ್ಯದೊಳಗೆ ಏನಾರು ಮಾಡ್ಕೊಂತ ಅಜ್ಞಾನದೊಳಗೆ ಬಿದ್ದ ಜನ್ಮ ಅಂತ ತಿಳ್ಬೇಕಾಗೈತೆ. ಏನ್ ಉಳಿಬಾರ್ದು ನೋಡಿ, ಜಗತ್ತಿನಾಗ ಏನಾರು ಹೊಂದಿರ್ಕೊಂಡು ಏನಾರು ಮಾಡ್ಬೇಕನ್ನೋ ಸ್ವಲ್ಪ ಉಳಿಬಾರ್ದು, ಲವಲೇಶವೂ ಉಳಿಬಾರ್ದು. ಉಳಿದ್ರೆ ಮತ್ತೆ ನೀನು ದುಃಖ ಪರಂಪರೆ ವಾಸನೆ ಪೂರ್ಣ ನಾಶ, ಸ್ವಲ್ಪ ಉಳಿಯದಂತೆ. ಪ್ರಜಾಹಾತಿ ಎಲ್ಲ ಕಾಮಾನಂದ ಎಲ್ಲಾ ಕರ್ಮ ಕಾಮಗಳು ಪೂರ್ಣ ನಾಶ ಆಗುವವರೆಗೂ ನಾವು ಇದನ್ನ ವಿಚಾರ ಮಾಡಬೇಕು. ನೇರವಾಗಿ ಸತ್ಯದ ಅನುಭವವನ್ನು ಕಂಡಾಗ ಎಲ್ಲ ವಾಸನೆಗಳು ನಾಶ. ಅದನ್ನು ಹೊಂದುವವರೆಗೂ ನಿರಂತರ ನಾವು ಪ್ರಯತ್ನ ಮಾಡಬೇಕು. ಅವ್ರು ಹೇಳಿದ ಪ್ರಕಾರ ಎದ್ರ ಕಡೆನೂ ಲಕ್ಷ್ಯ ಇಲ್ಲ, ಬೇಕಾದ ತೋರ್ಲದ ಆ ಬೇಕಾದ ಕಣ್ಣನ್ನು ಸುಖ ಹೊಳ್ಳೆ ನೋಡ್ತಿದ್ವಿ ನಾವು. ಅದ್ರ ಕಡೆ ಲಕ್ಷ್ಯ ಇಲ್ಲ, ಅವ್ರಿಗೆ ಅದ್ರ ಕಡೆನೂ ಲಕ್ಷ್ಯ ಇಲ್ಲ, ತೋರಿಕೆ ಕಡೆ. ಅದು ಅನಂತತೆ, ಅದು ನಿತ್ಯ ಐತೋ ಇದು ಅನಿತ್ಯ, ಹಿತ ಐತೋ ಇದು ಅಹಿತ ಐತೋ ಅನ್ನುವಂತಹ ವಿಚಾರ ಅವರಲ್ಲಿ ಜಾಗೃತ ಆಗಿರ್ತದೆ. ಅಂದಾಗ ಅವರಿಂದ ನಡೆಯುವಂತಹ ಕೃತಿಗಳೆಲ್ಲ ಏನಾಗ್ತಾವ ಪರಿಶುದ್ಧನ ಆಗಿರ್ತದೆ. ನಮ್ಮಲ್ಲಿ ವಿಚಾರ ಇಲ್ಲದಕ್ಕ, ವಿವೇಕ ಇಲ್ಲದಕ್ಕ ಯದ್ವ ತತ್ವ ಮಾಡ್ಕೊಂತಾರೆ. ನಾವು ಯದ್ವ ತತ್ವ ಮಾಡಿದ್ರೆ ನಮ್ಗೆ ಯದ್ವ ತತ್ವ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ವಿವೇಕ ಜಡಬುದ್ಧಿ ಜನಸಂಘದಿಂದ ನಮ್ಮಲ್ಲಿ ಅಂತ ವಿಚಾರ ನಮಗೂ ಬೇಕಾಗ್ತವೆ. ಜಡ ಭಾವದೊಳಗ ಅದ್ರಾಗ ಹೂ ಪಡೆದು ಅಂತ ಸಂಸ್ಕಾರ ನಮ್ಗೆ ಹೋಗ್ತೈತಿ.
ವಿವೇಕವಂತರ ಸಂಘ ಮಾಡಿದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ತೈತೆ. ಅವ್ನು ತಪ್ಪು ದಾರಿ ತುಳಿದಿಲ್ಲ, ಯಾವಾಗಲೂ ನಿರಂತರ ಬೇಕು, ಸಿಗಬೇಕಲ್ಲ ಅಂತ ಅವ್ರ ಸಂಘ. ಹುಡುಕ್ಯಾಡ್ಕೊಂತ ಮಾಡಿದ್ರು ನಿಮ್ಗೆ ಸಿಗುದಿಲ್ಲ ಅಂತ ಹೇಳಿದ್ರಪ್ಪ. ಜಗತ್ತೆಲ್ಲ ಅಡ್ಡಾಡಿ ಬನ್ನಿ ಅಂತ ವಿವೇಕವಂತರ ಸಿಗ್ಬೇಕಾದ್ರೆ ಅವ್ರಿಗೆ ಸಾಧುಗಳು ಅಂತಾರೆ. ಸಾಧುಗಳು ಅಂದ್ರೆ ಸೂರ್ಯಕೊಂಡು ಅಡ್ಡಾಡೋರು, ಶಾಸ್ತ್ರ ಹೇಳೋರೆಲ್ಲ ಸಾಧುಗಳು. ಬಹಳ ಮಂದಿ ನಾನು ಶಾಸ್ತ್ರ ಹೇಳೋರು ಆ ಸ್ಥಿತಿಯ ಅನುಭವಕ್ಕೆ ತಗೊಳಕ್ ಆಗಿತ್ತು. ಯಾವ ಸಾಧುಗಳು ಸನ್ಯಾಸಿಗಳು ನೇರವಾಗಿ ಅದ್ರ ಅನುಭವ ಕೊಡುವಂತ ಸಾಮರ್ಥ್ಯ ಐತೆ ಎಲ್ಲಿ ಇಲ್ಲ. ಇಲ್ಲಿ ಮಾತಿನ ಸಾಧುಗಳಾಗಿರ್ಬೋದು, ವಚನದೊಳಗೆಲ್ಲ ಶುಚಿವೀರ ಸಾಧುಗಳು ಅಂತ ಅಂದೇವಲ್ಲ ಅಂತಾರಲ್ಲ, ಹಂಗಾಗಿ ನಾವೆಲ್ಲ ಮಾತಿನ ಸಾಧುಗಳಾಗಿ ಹೊರತು ಅನುಭವ ತಗೊಂಡ ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅವನ ದರ್ಶನದಿಂದ ಕಲ್ಯಾಣ. ಅವನ ಸಾಧು. ಯಾರ ದರ್ಶನ ನಮ್ಗೆ ಆಕೈತಿ, ಅವನ ದರ್ಶನದಿಂದ ಜೀವಿಗಳಿಗೆ ಕಲ್ಯಾಣ ಆಕೈತಿ, ಅವನು ಸಾಧು ಅಂತ. ಮಾತಿನ ಸಾಧುಗಳು ಏನ್ ಮಾಡೋರು ಇವರೆಲ್ಲ ಲಪುಟಿಗಿರಿ ಸಾಧುಗಳೆಲ್ಲ ನಾವು ಓದಿಲ್ಲ. ಮಾತಾಡಿದ್ರೆ ನಮ್ಮ ಮೊದಲನೇ ಜನ್ಮಾಂತರ ವಾಸನೆಗಳು ಹೋಗಿಲ್ಲ. ಅವರು ನಾವು ಬೇಕಾದ್ರೆ ಹೇಳ್ತೇವೆ ಅಂದ್ರೆ ಒಳಗೆ ಸ್ವಲ್ಪ ಪ್ರೀತಿ ಒಳಗವು ಪ್ರಸಂಗ ಬಂದಾಗ ಸರಿ ಕೆಳಗೆ ಮಾಡ್ತಾವ. ಮಾತು ತಗೊಂಡು ಏನ್ ಮಾಡವ, ಮಂದಿ ಮಾತು ತಗೊಂಡು ಮಂದಿಗೆ ಹೇಳಿ ನೀನ್ ಮತ್ತೆ ನೀ ಅದನ್ನ ಅನುಭವ ತಗೊಂಡು ಉಳ್ಕೊಳಕ್ ಪ್ರಯತ್ನ ಮಾಡ. ನೀ ಸಾಧನ ಮಾಡದೆ ಅನುಭವ ತಗೊಳ್ಳದೆ ಇನ್ನೊಬ್ಬರು ಹೇಳಿದ್ದನ್ನ ಹೇಳ್ಕೊತ ಅಡ್ಡಾಡೋದು ಅದೇನು ಶಾರಿತಾನ? ನೀ ಅದನ್ನ ಅನುಭವ ತಗೊಂಡು ಉಳ್ಕೊಬೋದು. ನೀ ಅದನ್ನ ಆ ಸ್ಥಿತಿ ಪಡೆದ ನಂತರ ನಿನಗೆ ಅನುಭವ ಬಂದದ್ದನ್ನ ಹೇಳ. ಅಂದ್ರೆ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ನಿನಗ ಅನುಭವ ತಗೊಳಕ್ ಆಗೋದ, ನಿನಗ ಆಚರಣೆ ತಗೋಕ್ ಆಚರಣೆ ನಾವು ತಗೋಬೇಕಾಗತ್ತೆ. ಆ ಅನುಭವ ತಗೋಕಂದ್ರೆ ನಮ್ಮ ಆಚರಣೆ ಶುದ್ಧಿ ಆಗಬೇಕಾಗತ್ತೆ. ಆಚರಣೆ ಶುದ್ಧ ಆಗದ ಹೊರತು ನಮ್ಗೆ ಅದು ಅನುಭವ ಬರುವುದೇ ಇಲ್ಲ. ಅದೇ ಹೇಳಿದ ಮೊದಲ ನೀತಿವಂತ ಜೀವನ ನಮ್ಗೆ ಆಚರಣೆ ಬೇಕಾಗತ್ತೆ. ಅಂತ ಒಂದು ಆಚರಣೆ ನಾವು ಅಂದ್ರೆ ಪುಣ್ಯ ಸಂಗ್ರಹ ಆಕೈತಿ. ಯಾವ ನೀತಿವಂತ ಜೀವನ ಸಾಗಿಸ್ತಾನೆ ಅವಾಗ ಪುಣ್ಯ ವೃದ್ಧಿ ಆಕೈತಿ. ಅನೀತಿ ವ್ಯವಹಾರ ಮಾಡೋವಾಗ ಪಾಪ ವೃದ್ಧಿ ಆಕೈತಿ. ಪುಣ್ಯ ಸಂಗ್ರಹ ಆದಾಗ ಇಂಥ ಒಂದು ವಿಚಾರಗಳು ನಮಗೆ ಹೊಳಿತಾವ. ಎಷ್ಟು ಜನ್ಮದ ಪುಣ್ಯ ಮುಂದೆ ನಾನೇನು ಪುಣ್ಯ ಮಾಡಿದ್ದೇನೆ ಅಂತ ಎಷ್ಟು ಜೀವಿಗಳಿಗೆ ಮಾಡಿದ ಪುಣ್ಯ ಅಂದ್ರೆ ಅಂತ ಒಂದು ಭದ್ರವಾದಂತಹ ನೀತಿ ಕೆಡಕಂತೆ ಆಗೋಂಗಿಲ್ಲ. ಅವನ ಜೀವನದಲ್ಲಿ ಯಾರಿಗೂ ಕೆಡಕ್ ಮಾಡೋಂಗಿಲ್ಲ. ಅಂತ ಒಂದು ಆಚರಣೆ ನಮಗೆ ಬೇಕಲ್ಲ. ನಮಗ್ ಕೆಡಕಾದ್ರೂ ಇನ್ನೊಬ್ಬರಿಗೆ ಕೆಡಕ್ ಮಾಡೋಂಗಿಲ್ಲ. ನಾವು ಸರಳ ಮಾಡ್ಕೊಳ್ಳುವಂತಹ ಶಕ್ತಿ ನಮಗೆ ಬೇಕು. ನಾವು ಯಾಕ ಮಾಡ್ಯಾನ, ಹಿಂದಿನ ಜನ್ಮದ ನಮ್ದು ದೋಷ ಐತಿ, ಅದಕ್ಕೆ ನಾವು ಮಾಡ್ಯಾನ ಮಾಡೋದಕ್ಕೆ ಅದನ್ನ ನಾವು ಸಹ ಅದಕ್ಕೆ ಕಾರಣ ತಪಸ್ಸು ಅಂತ. ಯಾರು ಏನ ಮಾಡಿರೋ ಅದನ್ನ ತಡ್ಕೋಬೇಕು. ಸಹನ ಶಕ್ತಿ ನಮ್ಮಲ್ಲಿ ಇಲ್ಲ. ನಾಯಿ ನಮ್ಗಿಂತ ಕಡಿಮೆ ಎಲ್ಲ ಐತಿ, ನನಗೆ ನಾಯಕ್ ಬಿಡ್ಲಿ ಅಂತಿಂತ ನಾವು ಮಾಡಕ್ ಗೊತ್ತಿಲ್ಲ. ಮತ್ತು ನೀನು ಅವನಕ್ಕಿಂತ ಏನು ಸ್ಥಿತಿಗೆ ಮಾಡಬೇಡ. ಅವ್ ಮಾಡ್ಯಾನಂತ ನೀ ಮಾಡಕ್ ಹೋಗ್ಬೇಡ. ಅವನಕ್ಕಿಂತ ಮತ್ತು ಕೆಳಮಟ್ಟಕ್ಕೆ ಹೋಗ್ತೀನಿ. ಈಗ ತಪಸ್ಸು ಇಂಥದನ್ನ ಮಾಡಕ್ ಬರುತ್ತೆ ನಮ್ಗೆ ಬಂದಿಲ್ಲ. ನಾವು ಸಾಕಷ್ಟು ದಿನ ನಾವು ಏನ್ ಮಾಡ್ತೇವೆ, ನನಗೇನು ಕಡಿಮೆ ಆಗಿ ಬಲ ಐತೆ, ಜನಬಲ ಐತೆ, ಜನಬಲ ಐತೆ ಅಂತ ಅದು ಕೆಟ್ಟ ಹಚ್ಚಿದೆ. ಕೆಟ್ಟ ಹಚ್ಚಿದ ಫಲ ನೀ ಅದನ್ನ ಅನುಭವಿಸ್ಬೋದು. ಜನ್ಮ ಅಂತ ಇದನ್ನು ಮಾಡ್ಕೊತ ಬಂದೇವ್ ನಾವು. ಅದಕ್ಕೆ ಮಹಾತ್ಮರ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿರ್ತದೆ. ಅದನ್ನ ಅನುಕರಣೆ ಮಾಡ್ಬೇಕಲ್ಲ. ಅದನ್ನು ಮಾಡೋದು ಕಠಿಣ ಐತಿ. ಹಿಂದಿನ ಜನ್ಮ ಸಂಸ್ಕಾರ ಬಲ ಇತ್ತಂದ್ರೆ ಅದ್ರ ಪ್ರೇರಣೆ ಮಾಡಕ್ ಹಚ್ಚಿರ್ತೈತಿ. ಕೆಟ್ಟ ಕರ್ಮಗಳನ್ನು ಮಾಡಕ್ ಹಚ್ಚಿರ್ತೈತಿ. ರಸಜ್ಞಾನ ಮಾಡ್ತೇವೆ. ಈಗ ಅದ್ರ ಫಲ ನಾವು ಪಶ್ಚಾತ್ತಾಪ ಪಡ್ಬೇಕಾಗ್ತೈತಿ. ಅದಕ್ಕೆ ಯಾವಾಗಲೂ ಇಂತಹ ವಿಚಾರ ಮಹಾತ್ಮರು ಹೇಳಿದಂತ ಅವ್ರು ಹೇಳಿದಂತ ವಿಚಾರಗಳತ್ತ ನಾವು ಮನಸ್ಸಿತ್ತು ಅಂತಂದ್ರೆ ನಿರಂತರ ಅದರ ವಿಚಾರದೊಳಗೆ ಕಾಲ ಕಳೆಯಕತ್ತೆ ಅಂದ್ರೆ ತಪ್ಪು ದಾರಿ ಹೋಗುದಿಲ್ಲ. ಮನಸ್ಸು ಜನ್ಮಾಂತರ ಮಾಡ್ಕೊಂತ ಬಂದಿರ್ತಾರ ಅವ್ರ ಇದನ್ನ ಇನ್ನೊಬ್ಬರಿಗೆ ಹಿತ ಆಗುವಂತಹ ಕಾರ್ಯಗಳನ್ನ. ಅವಾಗ ಹೋಗಿ ಅಂತಃಕರಣ ಅವ್ರಿಗೆ ಸ್ವಚ್ಛ ಇರ್ತೈತಿ. ನಾವು ಈಗ ಕೇಳಾಕತ್ತೇವಿ, ಇನ್ನೂ ಮಾಡಾಕತ್ತೇ ಇರಲಿಲ್ಲ. ಬರೀ ಕೇಳೋದು ಹೇಳೋದು ಅಷ್ಟ ನಡೀತಿ. ಆ ಪ್ರಕಾರ ಆಚರಣೆ ಇಲ್ಲ. ನಮ್ಗೆ ಕೃತಿಯೊಳಗೆ ಅಳವಡಬೇಕು. ಅಳವಡದ ಬರ್ತ ನಾವು ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಅಲ್ಲಿವರೆಗೂ ನಮ್ಗೆ ಇದು ಅನುಭವ ಕೊಡೋದು. ನಡೆದಂತೆ ವೇದಾಂತ ಅಂದ್ರೆ ಅದರಂತೆ ಜೀವಿಸೋಕೆ ನಾವು ವೇದಾಂತ ಅಂತಾರೆ. ಅದರಂತೆ ನಾವೆಲ್ಲ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದರಂತೆ ಇರಕ್ಕೆ ಪ್ರಯತ್ನ ಮಾಡ್ಬೇಕು. ಇರ್ಲಿಲ್ಲ ಅಂದ್ರೆ ಬರೀ ಮಾತಿನ ಜ್ಞಾನ ಉಪಯೋಗ ಆಗುದಿಲ್ಲ ಅಂತ ಸಾಕಲ್ಲ. ಮಾತಿನ ಜ್ಞಾನ ಸೂಚನೆಗಳಿಗೆ ಪಾತ್ರಸೋದ ಎಲ್ಲ ಕೂಡ ಮಾತಾಡೋದಕ್ಕಿಂತ ನಾವು ಅಳವಡಿಸಿಕೊಂಡು ನಮ್ಮ ಜೀವನದೊಳಗೆ ಅದನ್ನ ನಾವು ಅದರಂತೆ ಇರಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ನಮ್ಮ ಅಂತಃಕರಣ ಸ್ವಚ್ಛ, ನಡತೆ ಶುದ್ಧ ಇರ್ಬೇಕು. ನಮ್ಗೆ ಆಗಲೇ ಹೇಳಿದ್ರು ಸೋಮಪ್ಪನವರು, ಆಚರಣೆ ಬರಭದ್ರ ಇರ್ಬೇಕು. ಆಚರಣೆ ಇಲ್ಲದೆ ನಮಗೆ ವೇದಾಂತ ಹೇಳ್ತೇನೆ ಸಾಧ್ಯ ಇಲ್ಲ. ಅಂತಃಕರಣ ಪರಿಶುದ್ಧಿ ಆಗದ ಹೊತ್ತು ನಮಗೆ ಅನುಭವ ಕೊಡುವ. ಅಂತಃಕರಣ ಪರಿಶುದ್ಧಿಗಾಗಿ ನಾವು ಆಚರಣೆ ಶುದ್ಧ ಇರಬೇಕು.
ಅವು ಯಮನಿಯಮಾದಿಗಳ ಪಾಲನೆ, ಸತ್ಯ, ಹಿಂಸೆ, ಬ್ರಹ್ಮಚರ್ಯ, ಅಷ್ಟೇ ಇವನ್ನೆಲ್ಲ ಮನಸ್ಸಿನಾಗ ಸಹಿತ ಬರ್ಬಾರ್ದು. ನಾವು ಇನ್ನೊಬ್ಬರಿಗೆ ಕೆಡಕ್ ತುಡುಗು ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ತುಡುಗ ನೀವು ಒಂದ್ ಬಿಟ್ಟು 2 ಸಲ ಬಂತಂದ್ರೆ ಅದು 3ನೇ ಸಲ ಗತಿ ಒಳಗೆ ಅಳವಡಕ್ ಶುರು ಮಾಡ್ಬೇಕು, ತುಡುಗು ಮಾಡಕ್ ಹಚ್ಚಿ ಹೋಗ್ತದೆ. ಅದಕ್ಕೆ ಅದು ಬರಬಾರ್ದು. ಇಂಥವೆಲ್ಲ ಭಾವನೆಗಳು, ಕೆಟ್ಟ ಭಾವನೆಗಳನ್ನು ಹೊಡೆದಾಕ್ಬೇಕಂದ್ರೆ ಇಂಥ ಒಳ್ಳೆ ವಿಚಾರಗಳನ್ನು ನಿರಂತರ ನಾವು ಅಂತಹ ಸಂಘದೊಳಗೆ ಇರಾಕ್ತಿದ್ವಿ. ಅದು ಪರಿವರ್ತನೆ ಆಕೈತಿ. ಬೇಕಾದಂತ ದುಷ್ಟದಪ್ಪ ಕೆಟ್ಟದನ್ನು ಅವನಲ್ಲಿ ಬದಲಾವಣೆಯನ್ನು ಪರಿವರ್ತನೆ ಮಾಡ್ತೈತಿ. ಒಮ್ಮಿಗೆ ಆಗುದಲ್ಲದು. ಕೇಳದಾಕ್ಷಣ ಯಾರಾಗ್ಯಾರು ಅಂತೇವಲ್ಲ, ಅಷ್ಟೊಂದು ಸರಳ ಇಲ್ಲ ಆಗುವಂತ, ಅಷ್ಟು ಸರಳ ಇಲ್ಲದು. ಹೇಳ್ಕೊಂತ ಅವಾಗ ಅಡಿ ಆಕೈತಿ. ಇದನ್ನ ಒಳ್ಳೆ ವಿಚಾರಗಳ ಕಾಲ ಕಳೆದ ವೇಳೆ ಏನೈತಲ್ಲ, ಅದ ನಿನಗೆ ಮುಂದೆ ಲಾಭ ಆಗೇತಿರ್ತೈತಿ. ಬಿಡಬೇಡ ಅಂತ ಹೇಳ್ತಿದ್ರಪ್ಪ. ಇದಕ್ಕೆ ಪಟ್ಟ ಶ್ರಮ ಏನು ಎಂದೂ ವ್ಯರ್ಥ ಆಗುದಿಲ್ಲ. ಅಧ್ಯಾತ್ಮ ಸಾಧನೆಗಾಗಿ ಪಟ್ಟಂತ ನೀನು ಶ್ರಮ ಏನಂದ್ರೆ ಎಂದೂ ನಿಷ್ಫಲ ಆಗುದಿಲ್ಲ. ವಿಷಯದ ಬಗ್ಗೆ ಮಾಡಿದ ಶ್ರಮ ಅದು ಎಲ್ಲ ಉಪಯೋಗ ಇಲ್ಲ. ನಿರರ್ಥಕ ಶ್ರಮ ನೀವು ಮಾಡೋದಲ್ಲ, ಬಾಳೆ ಸಂಬಂಧ ಮಾಡೋದಲ್ಲ. ಇದರ ಸಂಬಂಧ ಏನೋ ಮಾಡ್ತೀರ, ಸ್ವಲ್ಪ ಯಾಕಾಗಲ್ಲಕ್ಕೆ ನಿಮ್ಗೆ ದೊಡ್ಡ ಲಾಭ ಮುಂದೆ ಗೊತ್ತಾಗತ್ತೆ ನಿಮ್ಗೆ ಇದು ಪರಿಣಾಮ ಅಂತ ಹೇಳ್ತಿರಪ್ಪ. ಅದಕ್ಕೆ ಇದನ್ನು ನಾವು ಬಿಡಬಾರ್ದು. ಇನ್ನು ಅಂತ ನಿಮ್ಮ ಇನ್ನು ಹಿಂದಿನ ಜನ್ಮದ ಪುಣ್ಯ ಅಂತ ಮಾರ್ಗದರ್ಶನ ಮೇಲಿಂದ ಮೇಲೆ ನಾವು ಇಂತಹ ವಿಚಾರಗಳು, ಇಂತಹ ಸಂಘಗಳು, ನಮ್ಗೆ ಅಂತಹ ಸಂಪರ್ಕದೊಳಗೆ ನಾವು ವಿಚಾರಗಳನ್ನ ಅವನ್ನೆಲ್ಲ ಕೇಳ್ಕೊಂತ ಹೇಳ್ಕೊಂತ ಪರಿವರ್ತನೆ ಹಾಕೋಂತ ಹೋಗ್ತೈತೆ. ಅದ್ರಾಗ ತೊಡಗಿದ್ವಿ ಬಿಡಬಾರ್ದು. ನಾವು ಪ್ರಾಣ ಹೋಗ್ತೈತೆ ಎಲ್ಲಿ ನಮ್ಗೆ ಸತ್ಸಂಗ ಸಿಗ್ತೈತಿ ಅಲ್ಲಿ ನಾವು ಬಿಡಬಾರ್ದು. ಅದನ್ನು ಕೇಳ್ಬೇಕು. ಮಹಾತ್ಮ ವಿಚಾರಗಳನ್ನ ಮನಸ್ಸು ಕೊಟ್ಟು ಕೇಳಬೇಕು, ಕೇಳಿದ್ದನ್ನ ಮನನ್ ಮಾಡಬೇಕು ಅಂತ ನೆನಪಿನಾಗ ಉಳ್ಕೊಂಡು ಅಂದ್ರೆ ನೆಮ್ಮದಿ ಇರ್ತದೆ. ಅದನ್ನ ಬಿಟ್ಟು ಬಿಡ್ತೇವೆ, ಇದನ್ನ ಕೇಳಿ ಈಗ ಬಿಟ್ಟು ಬಿಡ್ತೇವೆ, ಮತ್ತೆ ವ್ಯವಹಾರ ಜನರು ಕೂಡ ಕಲ್ತು ಬಿಡ್ತೇವೆ, ಮತ್ತೆ ನೆಮ್ಮದಿ ಕೆಡಿಸ್ಬಿಡ್ತೇವೆ. ಅದಕ್ಕೆ ಪರಿಸರದ ಪರಿಣಾಮ ಬಹಳ ಆಕೈತಿ. ಅದಕ್ಕೆ ಯಾವಾಗಲೂ ಉತ್ತಮ ಪರಿಸರದೊಳಗಿರ್ಬೇಕು. ನಾವು ಇಂತಹ ಸಂಘದೊಳಗೆ ಅದು ಒಂದು ಹಿಂದಿನ ಪುಣ್ಯ ಬೇಕು ನಮ್ಗೆ. ಯಾವಾಗಲೂ ಇಂಥ ಉತ್ತಮ ಸಂಘ ಸಿಗಬೇಕಾದ್ರೆ ಸಮಾಧಾನ ಶಾಂತಿಯನ್ನ ನಾವು ಕೆಡಿಸ್ಕೋಬಾರ್ದು ಹಾಕಿದ್ರೆ ಆ ಶಾಂತಿ ಸಮಾಧಾನವನ್ನು ಹೊಂದಿದವರ ಸಂಘನ ಬೇಕು. ವಿಷಯ ಬಳಕೆಯ ಸಂಘ ಸಮಾಧಾನ ಶಾಂತಿಯನ್ನು ಕೆಡಿಸ್ತದೆ, ನೆಮ್ಮದಿ ಹಾಳು ಮಾಡ್ತೈತೆ. ಆದ್ರೂ ನಾವು ಬಹಳ ಇಲ್ಲಿ ನಿಂದ್ರಾಗ್ತಾ ಇರಲಿಲ್ಲ. ಇದನ್ನು ಬಿಟ್ಟು ಬಿಡ್ಲೆ ಅಂತ ಸಂಘದಾಗ ಕಲ್ತು ಬಿಡ್ತೇವೆ. ಇದ್ದ ಸಮಾಧಾನ ಕೆಡಿಸ್ತೇವೆ, ಶಾಲೆ ಬಿದ್ದು ಬಿಟ್ಟಿರ್ತಾರ, ಏನ್ ಮಾಡೋದು? ಅದನ್ನು ನಾವು ವಜ್ಜೆ ಮಾಡ್ಬೇಕಾಗೈತಿ. ಅಂತ ಸಂಘವನ್ನ ಜಡ ಬುದ್ಧಿ ಜಡ ಸಂಘ ವಜ್ಜೆ ಮಾಡಿದಾಗ ನಮ್ಗೆ ಕಾಯಿ ಉಳಿದೈತಿ ಈ ವಿಚಾರ. ಇಲ್ಲ ಅಂದ್ರೆ ಉಳಿದಲೇ ಇಲ್ಲ. ಅದಕ್ಕಿಂತ ನೀವುಗಳನ್ನ ಎಲ್ಲ ಪಾಲನೆ ಮಾಡಬೇಕಾಗೈತಿ. ಅಂತಹ ಸ್ಥಾನ, ಅಂತಹ ಸ್ಥಾನ ಪ್ರತ್ಯಾಹಾರ ಹೇಳ್ಯಾರಲ್ಲ ಅವ್ರು, ಆ ಕಾಲ ಪ್ರತ್ಯಾಹಾರ, ಸ್ಥಾನ ಪ್ರತ್ಯಾಹಾರ ಅವನ್ನೆಲ್ಲ ಮಾಡಬೇಕಾಗೈತಿ. ಅಭ್ಯಾಸದ ಸೇವೆ ಮಾಡ್ಲಿಲ್ಲ ಅಂದ್ರೆ ಈ ಸಂಸ್ಕಾರ ನಮ್ಗೆ ಉಳಿದಿಲ್ಲ. ಕೇಳಿ ಮತ್ತು ಅದ್ರಾಗ ಬೇರ್ತೀವಿ ಅಂದ್ರೆ ಅದು ತನ್ನಂಗ ಮಾಡ್ಕೊಂಡು ಅದ್ರ ಪ್ರಭಾವ ಜೋರ್. ಅದಕ್ಕೆ ಆ ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗೈತಿ. ಜಡ ಬುದ್ಧಿ ಜಡ ಸಂಘದಿಂದ ಎಷ್ಟು ವ್ಯವಹಾರ ಕೊಡುತ್ತೆ ಕಷ್ಟ ಇದ್ದು ಮತ್ತು ಅದನ್ನ ಬಿಟ್ಟು ನಮ್ಮ ಇದ್ರೊಳಗೆ ಕೊಡಬೇಕು. ಈ ವಿಚಾರ ಭೇಟಿಯಾಗುವವರೆಗೂ ಆ ಸ್ಥಾನ ವಿಜ್ಞಾನ ಸ್ಥಾನ ಬಿಡಬೇಕು. ಅಂತ ವೇಳೆ ನಮ್ಗಂತ ಆ ವೇಳೆನೂ ವಜ್ಜೆ ಮಾಡಬೇಕಾಗ್ತದೆ. ಉತ್ತಮ ಸ್ಥಾನದೊಳಗೆ ನಾವು ಇರಾಕಿರ್ಬೇಕಂತ ವಾತಾವರಣದೊಳಗೆ ಮಹಾತ್ಮರ ಒಂದು ಸಂಘ, ಅಂತ ಆಶ್ರಯ ಪ್ರಾಣ ಹೋಗ್ತಕ್ಕಂಥ ಬಿಡಬಾರ್ದು ನಾವು. ಯಾಕೆ ಅದು ಬುದ್ಧಿಗೆ ಪಾಲನೆ ಪೋಷಣೆ ಅಂತ ವಿಚಾರಗಳ ಸಂಸ್ಕಾರ ನಮ್ಗೆ ಆಗ್ತದೆ. ಅಂತ ಒಂದು ಸಂಸ್ಕಾರ ಉತ್ತಮ ಸಂಸ್ಕಾರ ಅಂತಂದ್ರೆ ನಿನಗೆ ಕೆಟ್ಟ ಎಂದೂ ಆಗುದಿಲ್ಲ. ಉತ್ತಮ ಸಂಸ್ಕಾರವನ್ನು ಮಾಡ್ಕೊಂಡೆ ಅಂದ್ರೆ ಕೆಟ್ಟ ಕೃತಿಗಳು ನಡೆಯುದಿಲ್ಲ, ಅವು ಕೆಟ್ಟ ಫಲನೂ ಸಿಗುದಿಲ್ಲ. ಆ ಮಾಡಕ್ ಹೋಗುದಿಲ್ಲ, ನಾವು ಪ್ರೇರಣೆ ಆಗುದಿಲ್ಲ. ನಾವು ಇಂತಹ ವಿಚಾರವನ್ನು ಗಟ್ಟಿ ಆಗ್ತದೆ. ಅದಕ್ಕೆ ನಾವು ಅವನ್ನ ಅಳವಡಿಸ್ಕೋಬೇಕಾಗೈತಿ. ಉತ್ತಮ ಸಂಘ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಅದ್ರ ಸಂಬಂಧ ನಾವು ಸತ್ಸಂಗ ಮಾಡ್ಬೇಕಾಗೈತಿ. ಬರೀ ನಮ್ಮ ಬಾಳೆ ನಾಟಕ ಮಾಡ್ಕೊಳ್ಳೋ ಸಂಬಂಧ ಇಲ್ಲ. ಅವ್ರ ಬಗ್ಗೆ ತೆರಿಗೆ ಕೆಡಿಸ್ಕೋಬೇಡ ಅಂತ ಹೇಳ್ಯಾರ. ನಮ್ ಬಾಳೆ ಮಾಡಿದ ಕ್ರಮಗೊಳಿಸೋರಾಗಿ ನಡೀತಿರ್ತೈತಿ. ಅದನ್ನ ಏನು ತಿದ್ದಾಕ್ ಬರುದಿಲ್ಲ. ಅದು ಹಿಂದೆ ಮಾಡಿದ್ದೈತಿ, ಸುಮ್ಮನೆ ಹೆಂಗೈತಿ ಹೆಂಗ್ ಊಟ ಮಾಡೋದು. ಈಗ ಮುಂದೆ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ಮೊದಲು ನೀವು ವಿಚಾರ ಮಾಡಿ. ನಾವು ಮಾಡಿದಾಗ ಅದು ಬಂದೈತಿ, ನಾವು ಊಟ ಮಾಡಕತ್ತೀವಿ, ಮಾಡಿದ್ದನ್ನು ಉಣ್ಣಾಕ್ ಬಂದೇವಿ. ಅದನ್ನ ಯಾರಿಗೂ ತಪ್ಪಿಸ್ಕೊಳಕ್ ಆಗುದಿಲ್ಲ. ಇನ್ನು ನಾವು ಏನ್ ಮಾಡ್ಕೋಬೇಕು ಅನ್ನೋದು ತಿಳ್ಕೊಂಡು ನಾವು ನೋಡ್ಕೊಳ್ತೀವಿ. ಮಹಾತ್ಮರು ಹೇಳಿದ ಮಾರ್ಗದರ್ಶನದ ಪ್ರಕಾರ ನಡ್ಕೊಂಡು ಉತ್ತಮ ಒಂದು ದಾರಿ ಹಿಡಿಬೇಕಾಗಿತ್ತು. ದಾರಿ ತೋರಿಸಿದ್ರೆ ಮಾಡಬೇಡ, ಇನ್ನೊಬ್ರಿಗೆ ಪೀಡ ಕೊಡ್ಬೇಕು, ನಿಮಗೆ ಬರ್ತೈತೆ. ಇದನ್ನ ನಾವು ಪಾಲನೆ ಮಾಡಾಕ್ತಾ ಇರಲಿಲ್ಲ, ಇದನ್ನ ಅನುಕರಣೆ ಮಾಡಾಕ್ತಾ ಇರಲಿಲ್ಲ, ಮತ್ತು ಪೀಡ ಕೊಡಕ್ ಹೋಗ್ತೀವಿ. ನಾವು ಮಾಡಿದ್ದು ನಮ್ಗ ಬರ್ತೈತೆ ಅನ್ನೋದು ಕೇಳ್ಕೊತ ಬಂದೀವಿ, ಎಷ್ಟು ವರ್ಷ ಕೇಳ್ಕೊತ ಬಂದೀವಿ. ಆದ್ರೂ ಅದನ್ನ ನಾವು ಮಾಡೋದು ಬಿಡ್ತೀವಿ. ಮಾಡಿದ್ರಿಂದ ಅದ್ರ ಫಲ ನಾವು ನೋಡ್ಬೇಕಾಗ್ತೈತಿ. ಇದನ್ನ ಮಾಡಿದ್ವಿ ತಿಳಿಲೇ ಇನ್ನು ಮ್ಯಾಗ ಮಾಡಕ್ ಹೋಗ್ಬೇಡ. ಅರಿಯದ ಎಸಗಿದ ಪಾಪ ಅರಿತರಿತು ಮಾಡಿದ್ರೆ ತಿಳಿದು ಮಾಡಿದ್ರೆ ಹೆಚ್ಚಿನ ಶಾಸನದ. ಅದಕ್ಕೆ ಇನ್ನು ಮಾಡಕ್ ಹೋಗ್ಬೇಡ. ಬಂದ ಇನ್ನು ಮಹಾತ್ಮ ವಿಚಾರಗಳನ್ನು ಕೇಳಿ ಹೇಳಿ ಮತ್ತು ಮಾಡ್ತಿದ್ರೆ
ಅದಕ್ಕೆ ಶೂದ್ರಕ್ಕಿಂತ ಬ್ರಾಹ್ಮಣಿಗೆ 10 ಪಟ್ಟ ಶಾಸನ ಅಂದ್ರೆ ತಿಳಿದಾವ ಎಲ್ಲ ಮಾಹಿತಿ ಗೊತ್ತಿದ್ದಾವ ಮಾಡಿದ್ರೆ ಹೆಚ್ಚಿನ ಶಾಸನ. ಇಲ್ಲಿಗೆ ಹೇಳಿ ಮಾಡಿ ಅದಕ್ಕೆ ಕ್ಷಮ್ಯ, ತಿಳಿದಾವ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ. ಅದು ಶಾಸನ ಆಗೈತಿ ಹೆಚ್ಚಿನ ಶಾಸನ ಅದಕ್ಕೆ ಮಾಡಕ್ ಹೋಗ್ಬೇಡ್ರಿ. ಇಷ್ಟೆಲ್ಲ ಕೇಳಿ ಹೇಳಿ ಮಹಾತ್ಮರ ಸಂಘ ಅವ್ರ ಒಡನಾಟ ಎಲ್ಲ ಆದಿಂದ ನಾವು ತಪ್ಪು ದಾರಿ ಹಿಡಿಯಕ್ ಹೋಗ್ಬೇಡ. ಮಾಡೋರ್ಬೇಕು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನೀ ಮಾಡಕ್ ಹೋಗ್ಬೇಡ. ನೀವ್ ಒಳ್ಳೇದನ್ನ ಮಾಡಂದ್ರೆ ನೀ ಕೇಳಿದ್ದಕ್ಕೂ ಸಾರ್ಥಕ, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋ ಅಂದ್ರೆ ಅವ್ರು ಯಾವ ರೀತಿ ಆಚರಣೆ ಅವ್ರ ಸ್ಥಿತಿಗತಿಗಳನ್ನ ನಾವು ನೋಡ್ಕೊಂಡು ಅವರಂತೆ ನಾವು ಇದ್ದ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡ್ರೆ ಅವರ ಸ್ಮರಣೆ ಮಾಡಿದ ಪುಣ್ಯ ಸ್ಮರಣೆ ಮಾಡಿದ್ದಕ್ಕೂ ಸಾರ್ಥಕ. ಇಲ್ಲ ಅಂತಂದ್ರೆ ಬರೀ ಅವ್ರ ಮಾತಾಡಿ ನಾವು ಅದನ್ನ ಆಚರಣೆ ತಗೊಳಿದ್ರೆ ಅದೆಲ್ಲ ವ್ಯರ್ಥ. ಸ್ವಲ್ಪ ಏಕಾಗ್ರತೆ ನೋಡಿ ಬಾಳ್ ಮಾತಾಡೋದ್ರಾಗ ಏನಾಗ್ತಿಲ್ಲ ಅಂತ ಪರಿಶುದ್ಧವಾದ ಆಚರಣೆ ಇನ್ನೊಬ್ಬರಿಗೆ ಕೆಳಕ್ ಮಾಡೋದೊಂದು ವರ್ಜೆ ಮಾಡಲಿ, ಅದನ್ನೊಂದು ಪಾಲನಾ ಮಾಡೋದು. ಏನ್ ನಿನ್ನಿಂದ ಉಪಕಾರ ಮಾಡೋಣ ಆಗ್ಲಿಕ್ಕೂ ಇನ್ನೊಬ್ಬರಿಗೆ ಕೆಳಕ್ ಮಾಡೋದ್ರ ಮಾಡಕ್ ಹೋಗ, ಕೆಟ್ಟ ಮಾತುಗಳನ್ನು ಮಾಡೋದು, ಕೆಟ್ಟ ಭಾವನೆಗಳನ್ನು ಮಾಡೋದು, ಶರೀರದಿಂದ ಕೆಳಕ್ ಮಾಡಕ್ ಹೋಗೋಣ. ಇದೆಲ್ಲ ಒಂದನ್ನೆಲ್ಲ ಪಾಲನಾ ಮಾಡ್ತೀವಿ. ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ವಂಚನೆ ಮಾಡಬೇಡ, ಹೊಟ್ಟೆ ಕಿಚ್ಚು ಕೊಡಕ್ ಹೋಗ್ಬೇಡ. ಯಾರು ತಂದೆ ತಂದ ಬರ್ತೈತ್ರಿ ಅದ. ಈ ಮಾರ್ಗಕ್ಕೆ ನಾವು ಬಂದೀವಿ ಅಂದ್ರೆ ಬೇಕಾದಂತ ಅದಾನಂದ್ರು ಎಲ್ಲರಲ್ಲಿ ಅದಾವ. ಜನ್ಮ ಜನ್ಮಾಂತರ ನಾವು ತಪ್ಪು ಮಾಡೀವಿ, ತಪ್ಪು ಮಾಡ್ಲಿದ್ದವ್ರು ಯಾರು ಇಲ್ಲ. ಎಲ್ಲರೂ ಜನ್ಮಕ್ಕೆ ಬಂದವರೆಲ್ಲರೂ ದೋಷ ತಪ್ಪು ಮಾಡಿದವರೇ. ಅದಕ್ಕೆ ಇನ್ನೊಮ್ಮೆ ಈ ತಪ್ಪುಗಳನ್ನ ಮಾಡದಂಗ ಏನು ನಾವು ಅವನ ಎಚ್ಚರದಿಂದ ನಾವು ಇರ್ಬೇಕಾಗಿತ್ತು. ಅವ್ನು ಮಾಡ್ಲಿಲ್ಲ ಅಂದ್ರೆ ನಾವು ಮುಕ್ತ. ಎಲ್ಲಿ ತನಕ ತಪ್ಪು ಮಾಡ್ತೇವೆ ಅಲ್ಲಿ ತನಕ ಮತ್ತು ನಮ್ಗೆ ಶಿಕ್ಷಣ ನಾವು ಅನುಭವಿಸ್ಬೇಕು. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದನ್ನ ಮಹಾತ್ಮ ನಮ್ಗೆ ಎಚ್ಚರಿಕೆ ಕೊಟ್ಟಾರೆ. ಎದನ್ ಮಾಡ್ಬೇಕು ಎದನ್ ಮಾಡಬಾರ್ದು. ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರ್ದು ಆಗ್ತೈತಿ. ಎದನ್ ಮಾಡ್ಬೇಕಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದ ಏನ್ ಮಾಡ್ಬೇಕು ಅನ್ನೋದು ಬಿಟ್ಟೇವಿ. ಪಶು ಪಕ್ಷಿಗಳ ಜನ್ಮ ಕೆಲಸ ಮಾಡಾಕತ್ತೇವ. ಮತ್ತೆ ಅದ್ರ ಫಲ ನಾವು ಉಣಬೇಕಾಗತ್ತಿಲ್ಲ. ಎದಕ್ ಬಂದಿ ಅನ್ನೋದು ಖಬರ ಇಲ್ಲ. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮ ಕೆಲಸ ನಾವು ಮಾಡಿಲ್ಲ ಅಂದ್ರೆ ಮತ್ತೆ ಮನುಷ್ಯನ ಜನ್ಮ ಪುನಃ ಹೆಂಗ್ ಬರ್ಬೇಕು ನಾವು? ಇನ್ನೇ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ತೀವಿ, ಅಂತಹ ಆಚರಣೆ ನೋಡ್ತೀವಿ, ಅಂತಹ ಕರ್ಮಗಳನ್ನು ಮಾಡ್ತೀವಿ, ಒಳ್ಳೇದನ್ನು ಮಾಡ್ತೀವಿ. ಎಲ್ಲಿ ಮಾಡುವ ಇವು ಜನರು ಕೂಡ ನಡ್ಕೋ. ಯಾವ ಗುಡಿ ಗುಂಡಾಗ ನೋಡ್ಕೊಂಡು ಬರೋದಿಲ್ಲ ಫಲ ನಮ್ಗೆ. ಇವ ಈ ಜೀವಿಗಳು ಕೂಡ ನಡ್ಕೋ. ಒಬ್ಬರನ್ನೊಬ್ಬರು ಪ್ರೇಮದಿಂದ ಕಾಣುವಂತ ಮನೋಭಾವನೆಯಿಂದ ನಾವು ಬೆಳೆದು ಹೋಗ್ತೀವಿ. ಪ್ರತಿಯೊಬ್ಬರಿಗೆ ದೇವರನ್ನು ಕಾಣಬೇಕು. ಮಹಾತ್ಮರ ಸಂಘದಿಂದ ನಮಗಿದು ಬರ್ತೈತಿ. ಜಡಬುದ್ಧಿ ಜಡಸಂಘದಾಗಿದ್ದ ನಮಗೆಲ್ಲ ಒಬ್ಬರನ್ನೊಬ್ಬರು ದ್ವೇಷ ಮಾಡೋದು ಕಲ್ತು ಬಿಟ್ಟೇವು ಜನ್ಮ ಜನ್ಮಾಂತರ. ಅಂತ ಸಂಘದಿಂದ ನಮಗೆ ಹಂಗಾಗೈತಿ. ಮಹಾತ್ಮರ ಸಂಘದಿಂದ ನಮಗೆ ಪರಿವರ್ತನೆ ಆಗ್ತೈತಿ. ಅದಕ್ಕೆ ಅದು ದೊಡ್ಡದಾದ ಅಂತ ಮಹಾತ್ಮರ ಸಂಘವನ್ನು ನಾವು ನೀವೆಲ್ಲ ಮಾಡಿ ನಿರಂತರವಾಗಿ ಅವ್ರ ಸಂಘ ಬರಲಿ. ಅಂತಹ ಸಂಘದೊಳಗೆ ಇಂಥ ನಮ್ಮ ಸಂಸ್ಕಾರಗಳನ್ನೆಲ್ಲ ಹಿಂದ್ ಸಂಸ್ಕಾರಗಳನ್ನು ಕಳ್ಕೊಂಡು ಉತ್ತಮ ಸಂಸ್ಕಾರಗಳನ್ನು ಮಾಡ್ಕೊಂಡು ಒಂದು ಜನ್ಮದಾಗ ಮುಕ್ತಾಗುವಂತಹ ಒಂದು ಪ್ರಯತ್ನವನ್ನು ಮಾಡೋದು. ಈ ಜನ್ಮ ಇಲ್ಲ, ಇನ್ನೊಂದು 4 ಜನ್ಮಕ್ಕಾರ ನಮಗೆ ಅದು ದೊರೀತೈತಿ. ಎಲ್ಲರಿಗೂ ಆಗತೈತೆ. ಅದು ಒಂದಿನ ಒಂದು ದಿನ ಎಲ್ಲರೂ ಆ ಸ್ಥಿತಿಯನ್ನು ನಾವು ಹೊಂದೇ ತೀರ್ತೇವೆ. ಅದ್ರೊಳಗೆ ಒಂದಿಟ್ಟು ಅವರ ಪ್ರಯತ್ನ ಮಾಡೋದ್ರೊಳಗೆ ಹೆಚ್ಚು ಕಡಿಮೆ ಇರ್ತದೆ. ಒಬ್ಬರು ದೌಡ್ ಆಗ್ಬೋದು, ಕೆಲವರು ಲೇಟ್ ಆಗಿ ಆಗ್ಬೋದು. ಆದ್ರೆ ಇಲ್ಲಿ ಒಂದು ಸಿಕ್ಕ ಮ್ಯಾಗ ಈ ಒಂದು ಸಂಸ್ಕಾರವನ್ನು ಪಡ್ಕೊಂಡ ಮ್ಯಾಗ ಅವ್ನು ಗ್ಯಾರಂಟಿ ಆಗುವುದನ್ನಂತೆ ಸದಸ್ಯದ ನಾವು ಏನ್ ಇದ್ರ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮಹಾತ್ಮರ ಒಂದು ಮಾರ್ಗದರ್ಶನ ನಿಮಗೆ ಆತು ಅಂದ್ರೆ, ಆ ಮಹಾತ್ಮರ ದೃಷ್ಟಿ ನಿಮಗೆ ಬಿತ್ತು ಅಂತಂದ್ರೆ ಅದು ಆಗುವುದು ಗ್ಯಾರಂಟಿನ. ಅದು ಮುಂದೆ ನಮಗೆ ದಾರಿ ತಪ್ಪುದಾರಿ ಎಂದೂ ತೋರಿಸುದಿಲ್ಲ. ಅಂತ ಒಂದು ಮಾರ್ಗ ನಮ್ಮ ನಿಮ್ಮೆಲ್ಲರಿಗೆ ಆಗ್ಲಿ, ಅಂತ ಒಂದು ಮಾರ್ಗದರ್ಶನ ನಮ್ಮ ನಿಮ್ಮೆಲ್ಲರಿಗೆ ದೊರಕಿ, ಗುರುವಿನ ಕೃಪಾ ನಮ್ಮ ನಿಮ್ಮೆಲ್ಲರಿಗೆ ದೊರಕಲಿ ಅಂತ ತಿಳ್ಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಮುರುಗಪ್ಪ ಬೆಂಕಣ್ಣವರು ಹಾಗೂ ಅವರು ಬಂಧುಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಆತ್ಮ